ಪಾದ ಪದ್ಮಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸುತ್ತಾ ಪಟ್ಟೇದಿ ಸಿದ್ದಮಲ್ಲಪ್ಪ ಪ್ರೌಢಶಾಲೆಯ ನಿಮಿತ್ತ ಇವತ್ತು SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಪ್ರಯುಕ್ತ ಶ್ರೀ ಶಾರದಾ ದೇವಿಯ ಪೂಜೆಯನ್ನು ಎಲ್ಲ ವಿದ್ಯಾರ್ಥಿನಿಯರಿಗೂ ಶಿಕ್ಷಕರಿಗೂ ಮತ್ತು STMC ಸದಸ್ಯರಿಗೂ ಕೂಡ ಧನ್ಯವಾದವನ್ನು ಒಂದೇ ಸಾರಿ ತಿಳಿಸುತ್ತಾ ಸರಸ್ವತಿಯನ್ನೇ ಯಾಕೆ ಇವತ್ತು ಪೂಜೆ ಮಾಡಬೇಕು ಕೇಳಿ. ನೀವು ಯಾರಾದರೂ ಮಾತಾಡಿದ್ರೆ ನಾನು ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರು ಬೇರೆ ಬೇರೆನೇ ಅವರು. ಇಬ್ಬರು ಬೇರೆ ಬೇರೆ ಆದರೂ ಒಬ್ಬರದಲ್ಲೇ ಎರಡು ಇರ್ತಾರೆ. ಅದು ಸರಸ್ವತಿ ಮಾತ್ರ ಇಬ್ಬರು ಮಾತ್ರ ಎರಡು ಇರ್ತದೆ. ಯಾಕೆ ಎರಡು ಇರ್ತದೆ ಹೇಳಿಲ್ಲ. ಕೈಲಾಸದೊಳಗೆ ಯಾರು ಇರ್ತಾರಪ್ಪ? ಕೈಲಾಸ ಪರ್ವತದೊಳಗೆ ಯಾರ್ಯಾರು ಇರ್ತಾರೆ? ಮತ್ತೆ ಮತ್ತೆ ನಂದಿ ಅಂತ ಕರಿತೀವಿ. ಅದ್ರಾಗ ಇನ್ನೂ ಒಬ್ಬ ಇರ್ತಾರೆ. ನಾಳೆ ನಾವೇನು ಮಾಡ್ತೀವಿ, ಸೃಷ್ಟಿಕರ್ತ ಬ್ರಹ್ಮನಿಗೆ ನಾಳೆ ಗರ್ಭಸಪ್ಪ ಏನು ಮಾಡ್ತಾನೆ ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ನಾರದನಿಗೆ ಮಾತ್ರ ಗೊತ್ತಿರ್ತದೆ. ಎಲ್ಲರದ್ದು ಕೈ ನೋಡಿದ್ರೆ ನಾಳೆ ಏನು ಮಾಡ್ತಾರೆ ಅಂತಕ್ಕಂಥ ಒಂದು ಭವಿಷ್ಯವನ್ನು ಹೇಳ್ತಕ್ಕಂಥ ಚಾತುರತೆ ನಾರದನಿಗೆ ಮಾತ್ರ ಇರ್ತದೆ. ಸ್ವರ್ಗಲೋಕ, ನರಕಲೋಕ, ಭೂಲೋಕ, ಮೂರು ಲೋಕ ಸಂಚಾರ ಮಾಡ್ತಕ್ಕಂಥ ನಾರದ ಕೈಲಾಸದೊಳಗೆ ಬಂದು ಎಲ್ಲರದು ಜ್ಯೋತಿಷ್ಯ ಹೇಳ್ತಿರ್ತಾನೆ. ಅವಾಗ ಈ ಸರಸ್ವತಿ ಕೇಳ್ತಾಳ, ನಾರದರೆ ಎಲ್ಲರಿಗೂ ಭವಿಷ್ಯ ಹೇಳ್ತೀರಿ, ನಂದು ಸ್ವಲ್ಪ ಭವಿಷ್ಯ ನೋಡಿ ಹೇಳಿ ಅಂತ ಕೈ ಕೇಳ್ತಾನೆ. ಅವಾಗ ನಾರದು ಹೇಳ್ತಾನೆ, ಕೈ ರೇಖೆ ಹಿಡ್ಕೊಂಡು, ಅಬ್ಬಬ್ಬಬ್ಬ ತಾಯಿ ಏನೋ ನಿನ್ನ ರೇಖೆ, ನೀನು ರೇಖೆ ನೋಡಿದ್ರೆ ಹತ್ಕೋತ ಭಾಳ ಕಷ್ಟ. ನೀನು ಬರ್ಬೇಕಾದ್ರೆ ಭಾಳ ಕಷ್ಟ. ಸರಸ್ವತಿ ಒಲಿಬೇಕಾದ್ರೆ ಭಾಳ ಕಷ್ಟ. ರೇಖೆ ನೋಡಿ ಅಷ್ಟು ಸುಲಭವಾಗಿ ಯಾವ್ದಾರು ಬರ್ತೈತೆ? ಬರಲ್ಲ. ಚಡಿ ಏಟು ಚಮ್ ಚಮ್ ಅಂದ್ರೆ ವಿದ್ಯೆ ಘಮ್ ಘಮ್ ಅಂತ ಯಾರು ಹೊಡೆಸ್ಕೊಂತೀರ ಅವ್ರಿಗೆ ಮಾತ್ರ ವಿದ್ಯೆ ಬರ್ತೈತೆ. ಅದೇ ರೀತಿಯಾಗಿ ಲಕ್ಷ್ಮೀನೇ ಕೇಳ್ತಾಳ, ನಾರದರೆ ನಂದು ಸ್ವಲ್ಪ ಭವಿಷ್ಯ ನೋಡಿ, ಕೈ ನೋಡಿ. ಮಾತಾಯಿ ನಿನ್ನ ಕೈ ನೋಡೋದೇ ಬೇಡ, ನಿನ್ನ ಮಗ ಲಕ್ಷಣ ನೋಡಿದ್ರೆ ಹೇಳ್ಬಿಡ್ತೀನಿ ನಾನು ಅಂದು. ಏನಂದ್ರೆ ಬರ್ಬೇಕಾರ ಭಾಳ ಚಂದ ಕುಲು 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 ಅಂತ ನಕ್ಕಂತ ಬರ್ತೀನಿ. ನೀನು ಹೋಗಬೇಕಾರೆ ಐತಲ್ಲ ಹೇಳಕ್ಕವಲ್ಲೇನು, ಎಷ್ಟು ಕಷ್ಟ ಕೊಡುತ್ತಿ ತಾಯಿ ಮಾತಾಯಿ. ನೀನು ಬಂದಾಗಿದ್ದ ಸಂತೋಷ ಹೋಗಕ್ಕಾರ ಇರೋದವ, ಒಟ್ಟಿಗೆ ಉಣ್ಣಾಕಲ್ಲ ಉಪವಾಸ ನಮ್ಗೆ ಕೆಳಬಿಡ್ತೀವಿ ನಕ್ಕ. ಅದಕ್ಕೆ ಒಂದು ಮಾತು ಹೇಳ್ತೇನೆ, ಸಮುದ್ರದೊಳಗೆ ಏನೇನು ಹುಟ್ಟುತ್ತಾವಪ್ಪ? ಸಮುದ್ರದೊಳಗೆ ಹುಟ್ಟೋದು ಏನೇನು? ಮುತ್ತು, ಅವಳ ರತ್ನ. ಉಪ್ಪು ಹುಟ್ಟದಲ್ಲಿ, ಉಪ್ಪು ಅಲ್ಲೇ. ವಾರೆಕಲ್ಲು ಹುಟ್ಟದಲ್ಲಿ, ಆಣೆಕಲ್ಲು ಅಂತಾರೆ. ಆಣೆಕಲ್ಲು ಹೆಂಗೆ ಹೋಗ್ತಿರ್ತದೆ? ಆವಿಯಾಗಿ ಕೆಳಗಿದ್ದ ನೀರು ಭೂಮಿ ಒಳಗೆ ನೀರು ಆವಿಯಾಗಿ ಮೇಲೆ ಆಕಾಶಕ್ಕೆ ನಿಂಗುಂಡಿಯಾಗಿ ಅದು ಕೂಡ ಸಮುದ್ರದಿಂದಲೇ ಹುಟ್ಟೈತೆ. ಅದಕ್ಕೆ ಎಷ್ಟು ಹೋಗ್ತಿರ್ತದೆ ಆಯುಷ್ಯ? 2 ಸೆಕೆಂಡ್ 3 ಸೆಕೆಂಡ್ ಬೇಕಾದಂತ ನೀರಿನೊಳಗೆ ಸಾಯ್ತೈತೆ. ವಾರೆಕಲ್ಲೇನು ಸಾಯ್ತೈತೆ? ಭೂಮಿ ಬಿದ್ದಿದ ತಕ್ಷಣ ಅದು ನೀರಿನೊಳಗೆ ಕರಗಿ ನೀರಾಗಿ ಹರಿದೋಗ್ಬಿಡ್ತೈತಿ. ಆದ್ರೆ ಈ ಮುತ್ತು ಕೂಡ ಸಮುದ್ರದಲ್ಲೇ ಹುಡ್ತೈತೆ. ಅದು ಯಾವಾಗ ಹುಡ್ತೈತೆ ಅಂದ್ರೆ ಸ್ವಾತಿ ಮಳೆ ಬರುವಾಗ ಕಪ್ಪೆ ಚಿಪ್ಪು ಸಮುದ್ರದ ಆಳದೊಳಗೆ ಅದು ಎಷ್ಟೋ 1000 ಅಡಿ ಒಳಗಿದ್ರು ಕೂಡ ಬಾಯಿ ತಗೊಂಡಿರ್ತೈತಿ ಸಮುದ್ರದೊಳಗೆ. ಯಾವುದು ಸ್ವಾತಿ ಮಳೆ ಬರುವಾಗ ಮಾತ್ರ ಆ ಸ್ವಾತಿ ಮಳೆ ಹನಿಗಳು ಎಷ್ಟು ಆ ಮುತ್ತಿನೊಳಗೆ ಬೀಳ್ತಾವೋ, ಚಿಪ್ಪಿನೊಳಗೆ ಬೀಳ್ತಾವೋ, ಆ ತಕ್ಷಣಕ್ಕೆ ಕಪ್ಪೆ ಚಿಪ್ಪು ಸಮುದ್ರ. ಆ ಬಿದ್ದಂತ ಸ್ವಾತಿ ಮುತ್ತು ಮಳೆ ಒಂದೊಂದು ಮುತ್ತು ಹಾಕವು. ಅದನ್ನ ಎಷ್ಟು ಸಮುದ್ರದ ಎಷ್ಟು ವರ್ಷ ಹಾಕಿದ್ರೆ ಕರಗತ್ತೆ? ಕರಗತ್ತೆ ನೋಡಿರಿ ಯಾರ? ಮುತ್ತು ಎಂದರೆ ಕರಗತ್ತೆ. ಕುದಿಸಿ ನೀವು ಕೊತ್ತ 100 ಡಿಗ್ರಿ ಬಿಸಿ ಶಾಖ ಕೊಟ್ಟರು ಕರಗೋದಿಲ್ಲ. ಯಾವುದು ಮುತ್ತು. ಅಂತ ಮುತ್ತುಗಳು ನೀವು ಯಾರಾಗಬೇಕಂದ್ರೆ ನೀವು ಒಳಾಗಬೇಕು. ಸ್ವಾತಿ ಮುತ್ತಿನ ಮಳೆ ಓದ್ತಕ್ಕಂಥ ಹುಡುಗಿಯರೇನಿದೆ ಒಂದೊಂದು ಮುತ್ತುಗಳು ನೀವು ಆಗಬೇಕು. ನಾವು ಮಾತು ಕೊಟ್ಟಿದ್ದೀವಿ ಏನಂತ, SSLC ಹುಡುಗರು ಪಾಸ್ ಆದಾಗ ನಾವು ಪ್ರವಾಸ ಕರ್ಕೊಂಡಿದ್ದೀವಿ. ಮಾತಿಗೆ ತಪ್ಪವರಲ್ಲ ನಾವು. STMC ಅವರು ಮಾತಿಗೆ ತಪ್ಪವರಲ್ಲ. ಇದನ್ನ ಇಟ್ಕೊಂಡ್ರೆ ಗ್ಯಾಸಲ್ಲಿ
ಮಾತು ಕೊಟ್ಟ ಪ್ರಕಾರ ಮಾತಿಗೆ ನಡ್ಕೊಳ್ಳೋಣ ನಾವು. ನೀವು ಇಷ್ಟ ತನಕ ಹೇಳಿದ್ರಿ, ಭಾಳ ಅದು ನಿರೂಪಣೆ ಮಾಡಿದ್ರು. ನಿರೂಪಣೆ ಕೂಡ ಧನ್ಯವಾದಗಳು. ಮಕ್ಕಳು ಚೆಂದಾಗಿ ಮಾತಾಡ್ತಾರೆ. ನೀವು ಪರ್ಸೆಂಟೇಜ್ ನಿಮ್ಮಟ್ಟೆ ನೀವು ಮಾಡ್ಕೊಂಬಿಟ್ರಿ, ಪರ್ಸೆಂಟೇಜ್ ಅನ್ನು ತಗೊಂಡ್ರಿ. ನೀವು ಕರ್ಕೊಂಬಂದ್ರೆ ಹೆಚ್ಚಿನ ಖುಷಿ ಪಡ್ತಕ್ಕಂಥ ನಿಮ್ಮ ಶಾಲೆ ಸಿಬ್ಬಂದಿ, ಶಿಕ್ಷಕರು ಮತ್ತು ಎಸ್ಟೆನ್ಷನ್. ನಾವು ತಲೆ ಎತ್ಕೊಂಡು ನಿಂತ್ಕೋಬೇಕು ಬಜಾರ್ದಾಗ ಅಂದ್ರೆ ನೀವೆಲ್ಲರೂ ಸ್ಕೋರ್ ಮಾಡಲೇಬೇಕು. ಉಳಿವು ಮತ್ತು ಹಳೆವು ನಿಮ್ಮ ಕೈಯಲ್ಲೇ ಇದೆ. ಈ ಶಾಲೆಯ ಘನತೆ, ಗೌರವ ಎಲ್ಲ ನಿಮ್ಮ ಫಲಿತಾಂಶ ಶಿಕ್ಷಕರ ಒಂದು ಗೌರವಕ್ಕೆ ಧಕ್ಕೆ ತರುವಂತ ನೀವು ಕೆಲಸ ಮಾಡಬೇಡಿ. ನೀವೇನದಿರಲ್ಲ, ಯಾರು ಓದುತ್ತೀರಿ, ಯಾರು ವಿದ್ಯಾವಂತರಾಕಿರಿ ಖುಷಿ ಪಡ್ತೀರಿ. ನೀವು ಯಾರು ದಡ್ಡರಾಕಿ ನಾಳೆ ಇವತ್ತು ಫೇಲ್ ಆದ್ರೆ ನೀವು ನನ್ನ ಮುಂದೆ ಅಡ್ಡಾಡ್ತೀರಿ, ನೀವು ಯಾರು ಹೋಗಲ್ಲ. ಮುಂಚೆ ಮಾತಾಡಕ್ಕೆ ಹೋಗೋನು ಯಾವನು